ಜಟಾಯುವರ್ತ ಹತ್ರ ಬಂದ್ವಿ. ಡೋರೆಲ್ಲ ತರಬೇಕಂದ್ರೆ 1 ವೀಕ್ ಮುಂಚೆ ಇಮೇಲ್ ಮಾಡಿ ಪರ್ಮಿಷನ್ ತೊಗೊಂಡ್ಬರ್ಬೇಕು ಗಾಯ್ಸ್. ನೋಡಿ ಇನ್ನೂ ನಡೀತಾ ಇದೆ. ಅವೆಲ್ಲ ಹೋಗ್ತಾ ಇದ್ರೆ ಆಮೇಲೆ ಬಂದು ನಮಗೆ ಸ್ಟಾರ್ಟ್ ಆಗ್ತಾರೆ. ನೋಡಿ ಎಲ್ಲ ಡ್ರೋನ್ ಶಾಟ್ ರೆಡಿ. ಹಲೋ ಗೈಸ್, ಬುಜ್ಜಿ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತಿರೋದು ಬೋಟ್ ಹೌಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ಬೋಟ್ ಹೌಸ್ ಅಂದರೆ ಸ್ಟೇ ಆಗಿರಲಿಲ್ಲ, ಬಟ್ ಅಂದರೆ ಮಾಮೂಲಿ ರೈಡ್ಗೆ ಹೋಗ್ತೀವಲ್ಲ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ, ಆ ಥರ ಬೋಟ್ ಹೌಸಿಂದ ಅಲಪಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದ್ರ ವ್ಯೂ ಹೆಂಗಿದೆ ಅಂತ ಜಸ್ಟ್ ಒಂದು ಕ್ಲಿಪ್ಸ್ ಹಾಕ್ತೀನಿ ನೋಡಿ. ನೋಡಿದ್ರಲ್ಲ ಶಾರ್ಟ್ಸು ಹೀಗಿರುತ್ತೆ. ಅದಾದಮೇಲೆ ಎಲ್ಲ ಚಿಕ್ಕ ಚಿಕ್ಕ ರೋಡ್ಸ್, ಅಷ್ಟೊಂದೇನಿಲ್ಲ, ಬರೀ ಎಲ್ಲ ಚಿಕ್ಕ ಚಿಕ್ಕ ರೋಡ್ಸ್ ನೋಡಿ ಈ ಥರ. ಇಲ್ಲಿ ಸುತ್ತಮುತ್ತನೇ ಮನೆಗಳಿರುತ್ತೆ ಈ ಥರ. ನಾವು ಹೋಗ್ತಾರ ಬೋಟ್ ಇದು. ನಾನು ಫುಲ್ ಟಾಪಿಗೆ ಬಂದಿದ್ದೀನಿ, ನೋಡ್ಬೋದು ಅಲ್ಲಿ ಹಿಂದೆಗಡೆ ಒಂದು ಬೋಟ್ ಬರ್ತಾ ಇದೆ. ಎಲ್ಲ ಸುತ್ತಮುತ್ತ ಮನೆಗಳು ಇಲ್ಲೇ ಪಕ್ಕದಲ್ಲೇ ಇದೆ. ನಮ್ಮ ಕಡೆ ಏನು ಅಂತಾರಲ್ಲ, ಕಾಲುವೆಗಳಿರುತ್ತಲ್ಲ ಆ ಥರ ಇಲ್ಲಿ ಬೋಟ್ ಹೌಸ್ ಬೋಟ್ ರೈಡ್ ಮಾಡ್ಕೊಂಬಿಟ್ಟವ್ರೆ. ಸೇಮ್ ಕಾಲುವೆ ಥರನೇ, ಅಷ್ಟೊಂದೇನು ಇದಿರಲ್ಲ, ಬಟ್ ಇದೊಂದು ಫೀಲ್ ಸಕ್ಕದಾಗಿರುತ್ತೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಫೀಲ್ ಇರುತ್ತೆ. ಗೈಸ್, ಹೌ ಆರ್ ಯು ಫೀಲಿಂಗ್? ತೋರಿಸ್ದೆ, ಆ ಕಡೆ ತೋರಿಸ್ದೆ. ಇವಾಗ ಒಂದು ಡ್ರೋನ್ ಶಾಟ್ ಮುಗಿಸ್ಕೊಂಡು ಯಾವ ಕಡೆ ಎಲ್ಲ ಕಡೆನೂ ತೋರಿಸ್ದೆ. ಈ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಗದ್ದೆ ಪಕ್ಕ ಬೋಟ್ ಮೇಲೆ ನಾವು, ನಮ್ಮ ಜೊತೆ ನೀವು, ಹಿಂಗೆ ಹೋಗ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ನೋಡ್ರಿ. ಸೀನರಿ ನೋಡ್ರಿ, ಸಖತ್ತಾಗಿದೆ. ಆಂಟಿ ಎಲ್ಲ ಹೋಗ್ತಾರೆ, ಆಂಟಿ ಒಬ್ಬರೆಲ್ಲ ಅವ್ರ ಜೊತೆ ಅವ್ರ ಮಗಳೂ ಹೋಗ್ತಾರೆ. ನನ್ನ ಪರಿಸ್ಥಿತಿ ನೋಡಿ, ಮೇಲ್ಗಡೆ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಸರಿ, ಅದೊಂದು ಶಾರ್ಟ್ ಎತ್ಕೊಳ್ಳೋಕ್ಕೆ ಅಂತ ತೊಗೊಂಡ್ವಿ, ಸಾರದೇ ಇಲ್ಲ ಬ್ಯಾಟ್ರಿ. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಗೈಸ್. ಮುಂದೆ ಒಂದಷ್ಟು ಕ್ಲಿಪ್ಸ್ ಹಾಕಬೇಕು, ನೋಡೋಣ, ಕ್ಲಿಪ್ಸ್ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ.
ಇದು ಒಂದು ಬ್ರಿಡ್ಜ್, ಹೊಸ ಬ್ರಿಡ್ಜ್ ಆಗಿದೆ ನೋಡಿ. ಏರ್ಪೋರ್ಟಲ್ಲಿ ಎತ್ಕೊಂಡು ಹೊಸ ಬ್ರಿಡ್ಜ್ ಆಗೈತೆ ನೋಡಿ. ಯಾವತ್ತು ಹಾಕಿದ್ ಕೂಡ 10 PM ಅಂತಾನೆ. ಸಕ್ಕದಾಗಿದೆ ಬ್ರಿಡ್ಜ್. ಇನ್ನ ಬೋಟ್ ಅದು ಮುಗಿಸ್ಕೊಂಡು ಇನ್ನೂ ಹೋಗ್ತಾನೆ ಇದೀವಿ. ಬೇಗ ಕರ್ಕೋಯ್ತಲ್ಲ. ನೋಡ್ರಿ ಮುಂದೆ ತೋರಿಸಿದಲ್ಲಿ ನಾನು ತೋರಿಸೇ ಬರೋದನ್ನ. ಕೊಚ್ಚಿ ಅಲ್ಲ ಬೆಂಗಳೂರಿಗಿನ ಟ್ರಾಫಿಕ್ ಯಾವುದು ಅಂತ. ಟ್ರಾಫಿಕ್ ತುಂಬ ಇದೆ ಗಾಯ್ಸ್. ಬೆಂಗಳೂರು ಟ್ರಾಫಿಕ್ ನೀರಕ್ಕಾಗಲ್ಲ ಬಿಡ್ರಿ. ಹೆಂಗೆ ಹೇಳ್ರಿ, ರೀಸೆಂಟಾಗಿ ರಿಸಲ್ಟ್ ಬಂದಾಗ ಬೆಂಗಳೂರು ಇಡೀ ವರ್ಲ್ಡಲ್ಲಿ 3rd ಹೈಯೆಸ್ಟ್ ಟ್ರಾಫಿಕ್ಕಲ್ಲಿ. ಅದನ್ನೆಲ್ಲ ಮೀರ್ಸಕ್ಕಾಗಲ್ಲ ಬಿಡಿ ನಮ್ಮ ಬೆಂಗಳೂರು. MC ಬಿಟ್ಟಿದ್ನೆಲ್ಲ ತಿಳ್ತಾರೆ. ಹೊಟ್ಟೆ ಹಸ್ಬಿಟ್ಟು ನಮಗೆ ಇಲ್ಲಿ ನಮ್ಗಿದೆ ಸ್ನ್ಯಾಕ್ಸ್ ಇವಾಗ. ಡೆಲ್ಲಿ ತಲೆ ಕೆಡೋಗೈತೆ. ಅಲ್ಲ ಬೆಂಗಳೂರು ಅಷ್ಟೇ ಟ್ರಾಫಿಕ್ ಐತೆ. ಪೊಲ್ಯೂಷನ್ ಬಟ್ ಈ ಬ್ರಿಡ್ಜ್ ಚೆನ್ನಾಗಿತ್ತು, ಇದೊಂದು ವ್ಯೂ ಚೆನ್ನಾಗಿತ್ತು. ಇನ್ನು 7 ಕಿಲೋಮೀಟರ್ಸು ಬರೀ ಊಟಕ್ಕೆ ಅದಕ್ಕೇನೆ ಹಾಕಿದ್ದೀನಿ. ಫೈನಲಿ ಗಾಯ್ಸ್ ಬಂದಿದ್ದೀವಿ ಮೆಕ್ಡೊನಾಲ್ಡ್ಸ್ ಊಟ ಮಾಡೋಣ ಅಂತ. ಊಟೆಲ್ಲ ಸ್ನ್ಯಾಕ್ಸ್ ತಿನ್ನೋಣ ಅಂತ ನೋಡಿ ಆರ್ಡ್ರ್ ಮಾಡ್ತಾ ಅವ್ರೆ ಬಾಯ್ಸ್. ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಒಂದೇ. ನಿಮ್ಗೇನು ಬೇಕ್ರಿ ಡೆಸರ್ಟ್ಸ್? ನಮಗೆ ಅಲ್ಲ ವಿಡಿಯೋದವ್ರಿಗೆ ನನಗೆ ಆದರೆ ಅವ್ರಿಗೆ ಏನು ಗೊತ್ತಾ, ನಮ್ಗೆ ಇರೋದು ಬೆಳಗ್ಗೆ ಇರೋದು ಫ್ಲೈಟು. ಬಟ್ ನಾವು ಹೆಂಗೈತೆ ರೋಡು ಅಂತ ನೋಡೋಕ್ಕೋಸ್ಕರ ಇವಾಗಲೇ ಬಂದಿದ್ದೀವಿ. ಟೈಮ್ ನೋಡಿ ಈಗಿನ 4:32 ಮಧ್ಯಾಹ್ನ. ನಾವು ಆಗಲೇ ಬಂದಿದ್ದೀವಿ. ಹೌದು, ಏನಕ್ಕೋಸ್ಕರ ಬಂದಿದ್ದು ಗುರುಗಳ? ಕಾರ್ ಇನ್ನೂ ಬಿಡೋದು 10 ಗಂಟೆ ಐತೆ. ಸುಮ್ಮನೆ ಒಂದು ರೌಂಡ್ ಇರಲಿ ವಾಯ್ಸ್ ರೌಂಡ್ಸ್ ನೋಡಿ. ಸೋಲಾರ್ ಪ್ಯಾನಲ್ಲು ಈ ಕಡೆ ನೋಡಿದ್ರು ಇದಕ್ಕೋಸ್ಕರ. ರೈಟ್ ಸೈಡ್ ಪ್ರೈವೇಟ್ ಜೆಟ್ ಯಾರ್ದು ನಿಂತಿದೆ ನೋಡ್ರಿ. ಪ್ರೈವೇಟ್ ಜೆಟ್ ರೈಟ್ ಅಲ್ಲೇ ಇಂಡಿಯನ್ ಆಯಿಲ್ ಎಲ್ಲ ಇದೆ. ಎಲ್ಲ ಅವ್ರದೇ ಅಲ್ವಾ? ಪ್ರೈವೇಟ್ ಜೆಟ್ ನೋಡ್ರಿ ಅಲ್ಲಿ ರೈಟ್ ಸೈಡಲ್ಲಿ. ಇಂಡಿಯನ್ ಆಯಿಲ್ ಎಲ್ಲಿ? ರೈಟ್ ಸೈಡಲ್ಲಿ ಇಲ್ಲಿ ಪ್ರೈವೇಟ್ ಜೆಟ್ ವೈಟ್ ಕಲರ್. ಗುಡ್ ಮಾರ್ನಿಂಗ್ ಪ್ರವೀಣ್ ಅವರೇ. ಶುಭೋದಯಗಳು. ಗುಡ್ ಮಾರ್ನಿಂಗ್. ತಿರ್ಗಾ ಹೋದ್ರು ಬಿಡ್ರಿ ಅವ್ರು. ಶುಭರಾತ್ರಿ. ಟೋಲ್ ಇದು ಟೋಲು ಅನಿಸುತ್ತೆ. ಸರ್ವಿಸ್ ರೋಡ್ಗೆ ಆದರೆ ಹೊಡಿಬೋದಾ? ಫುಲ್ಲಿ ಪವರ್ಡ್ ಬೈ ಗುರುಗಳೇ ಟೋಲ್ ಅನಿಸುತ್ತೆ. ಟೋಲ್ ಅಲ್ಲ, ಯೂ ಟರ್ನ್ ಐತೆ ನೋಡ್ರಿ. ಟೋಲ್ ಅಲ್ಲ, ಅದು ಟೋಲ್ ಅಲ್ಲ, ಅದು ಏರ್ಪೋರ್ಟ್ ನಮ್ಮದು. ಅದೆಲ್ಲ ಗುರುಗಳು ಏರ್ಪೋರ್ಟು. ನಮ್ಮ ಕಡೆ ಧರ್ಮಸ್ಥಳ ಐತಲ್ಲ ಆ ಥರ ಐತೆ ಅದು ಏರ್ಪೋರ್ಟು. ಇಲ್ಲ ನಮ್ದಾದ್ರೆ ಒಂದು ಲೆವೆಲ್ ಇರುತ್ತೆ, ಇದೊಂದು 2-3 ಲೆವೆಲ್ ಇದೆ. ಹೌದು, ಇಲ್ಲೇ ಮಾಡ್ಬೋಣ. ಸಕ್ಕದಾಗೈತೆ ಅಲ್ವಾ? ಇಲ್ಲೇ ಮಾಡೋಣ ಹೋಟೆಲ್ ಹೋಟೆಲ್ಸ. ಅದೇ ಗುರುಗಳೇ ಮಾಡೋಣ. ಮುಂದೆ ಹೋಗೋಣ. ಇಲ್ಲೇ ಮಾಡೋಣ ಬಿಡ್ರಿ, ಇಲ್ಲೇ ಇಳ್ದೊಂಟೋಗೋಣ. ನಡ್ಕೊಂಡೆ. ಹಾಂ ನಡ್ಕೊಂಡೆ. ಡೊಮೆಸ್ಟಿಕ್ ಟರ್ಮಿನಲ್ 1 ನಾವು ಈಗ ಇದು ಟರ್ಮಿನಲ್ 1 ನಮ್ಮದು. ಟರ್ಮಿನಲ್ 1 ಡೊಮೆಸ್ಟಿಕ್ ಇರೋದೆಲ್ಲ ಹಿಂಗೆ ಹೋಗ್ಬೇಕು. ನೋಡ್ಕೊಂಡು ಹೋಗಿ ಬಂದಿದ್ದೀವಿ. ಟರ್ಮಿನಲ್ 1 ಸ್ವಲ್ಪ ಕೊಡಬೇಕಾಯ್ತು. ಚೆನ್ನಾಗಿರೋದು ಮಾಡ್ಬಿಡೋಣ. ಇಲ್ಲೇ ಹೆಂಗಾದ್ರೆ ನೋಡಿ ಇದ್ಯಾಕೆ ತಿರುಗಿಸಿದ್ರಿ ಮತ್ತೆ? ಆ ರೋಡ್ ಬರೋದಲ್ರಿ. ಆ ರೋಡ್ಗೆ ಹೆಂಗೆ ಬರ್ತೀರಾ ಪುನಃ? ಬರ್ಬೇಕು. ಇನ್ನೇನು ಮಾಡೋದು? ಮುಂದೆ ಸರ್ವಿಸ್ ರೋಡ್ ಇತ್ತೇನೋ ಅಲ್ಲಿ. ಅಲ್ಲೇ ಆ ಸರ್ವಿಸ್ ರೋಡ್ ಅಲ್ಲಿ ತಗೋಬೇಕಾದ್ರೆ ಏನೋ ಸೌಂಡು ಇದು ನೋಡಿ. ಸುಮ್ಮನೆ ಏರ್ಪೋರ್ಟ್ ನೋಡ್ಕೊಂಡು ಹೋಗಿ ಬಂದಿದ್ದೀವಿ. ಕಳಿಸಿಲ್ಲ ತಿರುಗಾಡಕ್ಕೆ ಅಂದ್ಬಿಟ್ಟು. ಈ ರೀತಿ ಯಾರು ಬರೋ ಈ ಥರ ಇರ್ಬೇಕು. ವ್ಯೂ ಎಂಜಾಯ್ ಮಾಡ್ಬೇಕಲ್ವ ಗೈಸ್? ವ್ಯೂ ಎಂಜಾಯ್ ಎಲ್ಲಿ ನೋಡಿ ಅವ್ರು ಮಾಡ್ತಾವ್ರೆ. ಅವ್ರು ಬಿಡಿ ನಿದ್ರಾ ಬಂದಿದ್ದಾರೆ. ಇದ್ರು ಬ್ರೋ ಇಲ್ಲಿ ಜಾಸ್ತಿ ಇರುತ್ತೆ. ಏನು ಗುರುಗಳೇ ಜಾಸ್ತಿ ಮಾಡೋಣ? ಇಲ್ಲೇ ಮಾಡೋಣ. ಏನು ಮಾಡೋಣ ನೋಡಿ ಹೇಳಿ, ಯೋಚನೆ ಮಾಡಿ, ವಿಚಾರಿಸೋಣ. ವಿಚಾರಿಸೋಣ. ಮಾಡೋಣ. ನೀವೆಲ್ಲ ಹೇಳಿದ್ಮೇಲೆ ಇನ್ನೇನು ಅದೇ ಬೆಳಿಗ್ಗೆ ಜಾವ ಅಷ್ಟು ಅರ್ಜೆಂಟಲ್ಲಿ ಕ್ಯಾಬ್ ಬುಕ್ ಮಾಡ್ಕೊಂಡ್ ಬರೋ ಬದಲು ಆರಾಮಾಗಿ ಹಿಂಗೆ ನಡ್ಕೊಂಡು ಅಮೌಂಟ್ ಇಲ್ಲೇ ಕೊಡೋಣ. ಕ್ಯಾಬ್ ಬುಕ್ ಮಾಡೋ ಅಮೌಂಟು ತಲೆನೋವು ಸಿಗ್ಲಿಲ್ಲ ಅಂದ್ರೆ ವ್ಯೂ ನೋಡಿ. ಲೇಟ್ ಆಗಿದ್ರು ಬೇಗ ಹೋಗ್ಬಿಡ್ಬೋದಲ್ಲ. ಲೇಟಾಗಿ ಎದಳೋ ಪ್ರಶ್ನೆನೇ ಇಲ್ಲ. ಮಾತಿಲ್ಲ. ಏನಿಲ್ಲ, ಅದೇ 5 ಗಂಟೆ. ಅಲ್ಲಲ್ಲ, ಒಂದು 10-20 ನಿಮಿಷ ಲೇಟ್ ಆದ್ರು ಅಂದ್ರು. ಆಮೇಲೆ ಅಲ್ಲಿಂದ ತಿರುಗಿ ಇಲ್ಲಿಗೆ ಬರೋಷ್ಟರಲ್ಲಿ ಇನ್ನೂ ಲೇಟ್ ಆಗ್ಬಿಡುತ್ತೆ. ತಗೊಳಕ್ಕೆ ಅರ್ಧ ಮುಕ್ಕಾಲು ಗಂಟೆ ಅಂದ್ರೆ ಅರ್ಧ ಗಂಟೆ ಮುಗೀತದೆ ಅಂತ ಅಂದ್ರು.
ಯಾವ್ದು ಗೋರಿಪಳ್ಳಿಯ ರೋಡಲ್ಲಿ ಗೋರಿಪಳ್ಳಿ ರೋಡ್ ಬಂದಾಗ ಇಲ್ಲ ಈ ಮೂರಿಂದ ಆ ಮೂರಿಗೆ ಜಂಪ್ ಹೊಡೆದು ಬಿಡೋಣ ಪಕ್ಕದ ರೋಡ್ ಹೋಗ್ಬಿಡ್ತೀವಿ ಅನ್ನೋದಲ್ಲ. ಓಲಿ ಬಿಡಿ ಆಯ್ತು. ಏನೋ ಎಲ್ಲ ತಿಳಿದವ್ರು ನೀವು. ಹಾಗೇನಿಲ್ಲ ಕೇಳ್ರಿ. ಬಜೆಟ್ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಕೇಳೋಣ ಎಷ್ಟಾಗಿರ್ಬೋದು ಅಂತ. ಅಲ್ವಾ ಗುರುಗಳೇ? ಸಿಂಪಲ್. ಅಲ್ಲಿ ಆಕ್ಚುಲಿ ಎಲ್ಲರೂ ನೋಡಿರ್ತಾರೆ ಏನೇನ್ ಮಾಡಿರ್ತೀವಿ ಅಂತ. ಒಂದ್ ಸ್ಯಾಂಪಲ್ ಆಗಿ ಎಸ್ ಹೊಡಿಲಿ. ಕರೆಕ್ಟಾಗಿ ಗೆಸ್ ಮಾಡಿದವ್ರಿಗೆ ಏನಾದ್ರು ಗಿವ್ ಅವೇ ಇದೆಯಾ? ಅದೇ ಫಸ್ಟ್ ವಿಡಿಯೋದಲ್ಲೇ ಗಿವ್ ಅವೇ ಕೊಟ್ರೆ ಅದೇ ನನ್ನೇ ಮಾರ್ಕಬೇಕಾಗುತ್ತೆ. ಶುರು ಮಾಡೋಣ ಕಣ್ರಿ. ಮಾಡೋಣ. ನಾನೇ ಕಮೆಂಟ್ ಮಾಡಿದ್ದೀನಿ. ನಮ್ 4 ಜನ ಲಾಟ್ರಿ ಟಿಕೆಟ್ ಇದು ಕೇಳೋದ್ರಲ್ಲಿ ತುಂಬಾನೇ ಫೇಮಸ್. ಆಕ್ಚುಲಿ ಇವತ್ತೇ ಇದ್ದಿದ್ದು ನಮ್ದು, ಬರ್ಲಿಲ್ಲ, ಅದಕ್ಕೆ ತೋರಿಸ್ತಾ ಇದೀನಿ ನಂಬರ್ನ. ಇಲ್ಲ ಅಂದ್ರೆ ತೋರಿಸ್ತಾ ಇರ್ಲಿಲ್ಲ. ಗೈಸ್ ಅವಾಗಲೇ ಹೇಳಿದ್ನಲ್ಲ ಲಾಟ್ರಿ ಟಿಕೆಟ್ ಅಂತ. ಇಲ್ಲೇ ಲಾಟ್ರಿ ಟಿಕೆಟ್ ಐತೆ ಈ ಥರ ಕೇರಳ ಲಾಟ್ರಿ ಟಿಕೆಟು. ಅವರು ಕೇರಳ ಗೌರ್ಮೆಂಟ್ ಅವರೇ ಕೊಡ್ತಾರದು. ನೋಡಿ ನಮ್ಮ ಬಾಯ್ಸ್ ಒಂದು 5 ಪರ್ಚೇಸ್ ಮಾಡಿದ್ದಾರೆ ಕೇರಳ ಲಾಟ್ರಿ ಟಿಕೆಟ್. 1 2 3 4 5 20 ಇದು 20 crore. ಇದು ಎಷ್ಟು 400? ಇದು 400 rupees. 20 ಕೋಟಿದು ಏನಾರು ಹೊಡೆದ್ಬಿಟ್ರೆ ಇದು ಇದೆಷ್ಟು 40 ರೂಪಾಯಿ 80 ಲಕ್ಷದ್ದು 5 ತಗೊಂಡಿದ್ದೀವಿ. 80 ಲಕ್ಷ 5 ಹೊಡೆದ್ಬಿಟ್ರೆ 5 ಹೊಡೆಯಲ್ಲ, ಒಂದು ಹೊಡೆದ್ರೆ ಸಾಕು ನಮಗೆ. ಇದೇ ಬೇಜಾನು. ಒಂದಾರು ಹೊಡಿಬೇಕು. 80 ಲಕ್ಷದಲ್ಲಿ ಟ್ಯಾಕ್ಸ್ ಗೀಕ್ಸ್ ಎಲ್ಲ ಕಟ್ಟಾಗಿ ಒಂದು 50 lakhs ಕಾರುವೆ ಸಿಗುತ್ತೆ ಅಲ್ವಾ? ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಅದು ಅನಂತ ಪದ್ಮನಾಭ ತಗೊಂಡಿದ್ದು. ಇದು ಇಲ್ಲೇ ಕೊಚ್ಚಿ ಏರ್ಪೋರ್ಟ್ ಹತ್ರ ತೊಗೊಂಡಿರೋದು. ನೋಡೋಣ ಗೈಸ್ ಹೆಂಗೆ ಹೊಡಿತದೆ ಏನು ಅಂತ. ಗೈಸ್ ರೂಮ್ ಮಾಡಿ ನಾವು ಇವಾಗ ಅಮಲ್ಯ ಸ್ಟ್ರೀಟ್ ಅಂತ ಇಲ್ಲಿ ಏನಾರು ಒಂದು ನೋಡೋಣ, ಏನಾರು ಗಿಫ್ಟ್ಗಳು ತೊಗೊಳಕ್ಕೆ ಅಂತ ಬಂದ್ವಿ. ನಮ್ಮ ಗುರುಗಳು ಅವ್ರ ಅಮ್ಮಂಗೆ ಏನೋ ತೊಗೊತಿದ್ದಾರೆ. ನೋಡೋಣ ಇದು. ಅವ್ರ ಅಮ್ಮಂಗೋಸ್ಕರ ಹುಡುಕ್ತವ್ರೆ ಗೈಸ್. ನಾನು ನಮ್ಮ ಅಮ್ಮಂಗೆ ತಗೊಬೇಕು ನೋಡೋಣ. ಎಷ್ಟೊಂದೈತೆ ಗೈಸ್. ಬ್ಲಾಗ್ ಓಕೆ ಡನ್. ಫೋಟೋಗ್ರಫಿ ನಾಟ್ ಅಲೌಡ್ ಅಂತೆ. ಅಲ್ಲ ಏರ್ಪೋರ್ಟಲ್ಲೇ ಏನು ಅನ್ನಲ್ಲ ಫೋಟೋಗ್ರಫಿ ನಾಟ್ ಅಲೌಡ್ ಅಂತ. ಪಾಪ ಅಣ್ಣ ಅಂತವನೇ ಬಿಡಿ, ಏನು ಮಾಡೋದ ಪಾಪ ಅವ್ರಿಗೆ ಡಿಸ್ಟರ್ಬ್ ಯಾಕೆ ಮಾಡೋದು. ಬಟ್ ನೋಡಿ ಬ್ಯಾಗ್ಸು ಶೂಸು ಎಲ್ಲ ಥರ. ಇದೊಂದು ಸ್ಟ್ರೀಟ್ ಚೆನ್ನಾಗಿದೆ ಗೈಸ್, ಒಂಥರ ಸೇಮ್ ನಮ್ಮ ಬೆಂಗಳೂರಲ್ಲಿ ಐತಲ್ಲ ಅದೇ ಥರ ಸ್ಟ್ರೀಟು. ಬಟ್ ಇಲ್ಲಿ ಲೆಸ್ ಕ್ರೌಡೆಡ್ ಅಷ್ಟೇ. ಈ ಕೇಳ ಬಸ್ಗಳು ನೋಡ್ರಿ ಹೆಂಗಿರ್ತವೆ ಅಂತ. ಅಣ್ಣ ಜಿಂಗಿ ಚಿಕ್ಕ ಮಾಡಿಸ್ಬಿಟ್ಟವನೇ ಬಸ್ನ. ಟಯರ್ಗೆ ರಿಮ್ ಓಡಿಸಿ. ಆಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು ಗೈಸಲ್ಲಿ ಬಸ್ಗಳಲ್ಲಿ ಅವ್ರಿಗೆ ಯಾವುದಕ್ಕೂ ವಿಂಡೋ ಇರಲ್ಲ. ಅದು ಬರೀ ಶಟರ್ ಟೈಪು. ಜಸ್ಟ್ ಶಟರ್ ಬಿಡ್ತಾರೆ. ಓಪನ್ ಬಸ್ ಇದು. ಚಿಕ್ಕಪೇಟೆ ರೋಡ್ ಐತಲ್ಲ ಅದೇ ಥರ ಇಲ್ಲೊಂದು ರೋಡ್ ಐತೆ ನೋಡ್ರಿ. ಏನು ಗುರು ಇಲ್ಲಿ ಹೇಳು. ಸೇಮ್ ನೋಡ್ಬೋದು. ಆದರೆ ನಮ್ದ್ರಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ಕ್ರೌಡು, ಇಲ್ಲೊಂದು ಸ್ವಲ್ಪ ಕಡಿಮೆ ಕ್ರೌಡ್ ಅಷ್ಟೇ. ನೀವು ಎಲ್ಲೇ ನೋಡ್ಬೋದು. ನಮ್ಮದ್ರಲ್ಲಿ ಮಾಮೂಲಿ ಜ್ಯೂಸ್ ಅಂಗಡಿ ಸಿಗ್ತದಲ್ಲ ಆ ಥರ ಇಲ್ಲಿ ನೋಡಿ ಟಿಕೆಟ್ ಅಂಗಡಿಗಳು. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಟಿಕೆಟ್ ಅಂಗಡಿಗಳು ಇರ್ತದೆ. ಮತ್ತೆ ನಿಮ್ ಕೈ ಸರ್ ನಿನ್ ಪರ್ಸನಾಲಿಟಿ ನಿನ್ನ ನೈಟ್ ಇಷ್ಟ್ರ ಮಟ್ಟಿಗೆ ಹುಡುಗಿರು ಸೆಲೆಕ್ಟ್ ಮಾಡಲ್ಲ, ಹಂಗೆ ಸೆಲೆಕ್ಟ್ ಮಾಡ್ತಾ ನಿಂತವ್ರೆ.
ತಗೊಂತೀರೇನೋ ಗೊತ್ತಿಲ್ಲ, ಒಟ್ನಲ್ಲಿ ನೋಡ್ಕೊಂಡು ಹುಡುಗಿರು ಸೆಲೆಕ್ಟ್ ಮಾಡಲ್ಲ, ಆ ಥರ ಸೆಲೆಕ್ಟ್ ಮಾಡ್ಕೊಂಡು ನಿಂತಿದ್ದೀರಾ. ಏನ್ ಮಾಡೋಣಪ್ಪ, ಇಷ್ಟು ದೂರ ಬಂದಿದ್ದೀವಿ, ಅಕ್ಕ ತಂಗಿರ ತಗೊಂಡು ಹೋಗ್ಬೇಡ್ದ, ಏನ್ ತಂದೆ? ಅಯ್ಯೋ ಹೊಡೆದಾಗುರು, ಫೋನ್ ಮಾಡಿಲ್ವ ಇವಾಗ ಅಕ್ಕಂಗೆ? ಸೆಂಟಿಮೆಂಟಲ್ ಆಗಿ ಹೊಡೆದ್ಬಿಟ್ಟೆ ಗುರು. ಆಯ್ತು ಎಮೋಷನಲ್ ಟಚ್ ಮಾಡಿದೀನಿ, ಕ್ವಶನ್ ಮಾಡಂಗಿಲ್ಲ. ಸರಿ ಆಯ್ತು. ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ತಂಗಿ ತಗತ್ತವನೋ ಯಾರಿಗೆ ತಗತ್ತವನೋ ಗೊತ್ತಿಲ್ಲ. 5 ನಿಮಿಷ ಏನೋ ಇಲ್ಲೇ ಇದ್ರೆ ಆಂಟಿ ಹೊಡೆದೇ ಕಳಿಸೋದು ಆಂಟಿಗೆ. ಆಂಟಿನ ಅವಾಗ್ಲಿಂದ ತಗೊಳ್ದೆ ಆಟ ಆಡ್ಕೊಂಡು ಆಂಟಿ ಲುಕ್ ಕೊಡ್ತಾವ್ರೆ. ಕ್ರಂಚಿ ಕೊಡೋಣ ಅದ್ರಲ್ಲಿ ಯಾವ್ದೋ ಒಂದು ಪ್ಯಾಕ್ ಅದು ಮಾಡೋಣ, ಬ್ಲ್ಯಾಕ್ ಕಲರು ಚೆನ್ನಾಗೈತೆ ಅಲ್ಲ ಗುರು. ಆದ್ರೂ ಕೈಗೆ ಹಾಕ್ಬೇಕಲ್ಲ ಗುರುಗಳು ಅವರು. ಕೈಗೆಲ್ಲ ಇದು ಕೈಗೆ ಅಲ್ಲಿಗಲ್ಲ, ಕೈಗೆ ಇದು ಹಾಕೋದು. ತಲೆಗೂ ಹಾಕ್ತಾರೆ, ಕೈಗೂ ಹಾಕ್ತಾರೆ, ಸುಮಾರು ಜನ ತಲೆಗೂ ಹಾಕ್ತಾರೆ, ಕೈಗೂ ಹಾಕ್ತಾರೆ. ಕೈಗೂ ಹಾಕ್ತಾರೆ, ಕೈಗೆ ಹಾಕ್ತಾರೆ ಗುರು. ಇದನ್ನ ಕೈಗೆ ಹಾಕ್ತಾರೆ. ನಮ್ಮ ಅಕ್ಕ ಹಾಕ್ತಾರೆ. ಕೈಗೆ ಹಾಕೊಳ್ಳೋದಲ್ಲ. ಇಲ್ಲ ಕೈಗೆ ಹಾಕ್ತಾರೆ. ಕೈಗೆ ಸಪ್ರೇಟ್ ಬರುತ್ತೆ, ತಲೆಗಿಂತ ಇದು ಡಿಸೈನ್ ಚೆನ್ನಾಗಿರ್ತಾನೆ, ನಾನು ನೋಡಿದ್ದೀನಿ, ಅದಕ್ಕೋಸ್ಕರ. ಬೇರೆಯವ್ರು ಗೊತ್ತಿಲ್ಲ, ನಮ್ಮ ಅಕ್ಕ ಅಲ್ಲ. ಡಿಸೈನ್ ಚೆನ್ನಾಗಿರ್ತಾನೆ. ಒಲೆ ಬಿಡಿ, ಹೇಳಕ್ಕಾಯ್ತಲ್ಲ ಬಿಡಕ್ಕಾಯ್ತಲ್ಲ ಈಗ. ಅದೊಂದು ತಗಂತ ಇದ್ದಾರೆ ಇವರು, ಅಕ್ಕಂಗೆ ತಗಂತವ್ರೆ ಅದು ಇದು ಅಂತ ಅಲ್ಲ. ನಮ್ಮಂತ ಸಿಂಗಲ್ಸ್ ಏನ್ ಮಾಡೋಣ? ನಾನು ಮತ್ತೆ ನಮ್ಮ ಗುರುಗಳು ಸಿಂಗಲ್ ಆಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಫುಲ್ ಪರ್ಚೇಸಿಂಗು ನಾವು ನೋಡಿದ್ರೆ ಇಲ್ಲಿ ಏನೋ ಒಂದು ತಾಂಡವನ ಅಂದ್ರೆ ಯಾರಿಲ್ಲ, ಏನ್ ಮಾಡೋದು? ಅವ್ರಿಗೆ ಅಲ್ಲಿ ಏನೋ ಅದು ತಗೊಂತಿದೀವಿ ಅನ್ನೋ ಖುಷಿ, ನಮ್ಗೆ ಇಲ್ಲಿ AC ಸಿಕ್ತಲ್ಲ ಅನ್ನೋ ಖುಷಿ. ಅಲ್ಲೋಗಿರೋ AC ಸಿಕ್ತಲ್ಲ ಅನ್ನೋ ಖುಷಿ. ಏನೋ ನಮ್ಮ ಹುಡುಗರೆಲ್ಲ ಬಿಸಿ ಇದ್ದಾರೆ, ಎಲ್ಲರೂ ಏನೋ ಎಲ್ಲರೂ ಟ್ರ್ಯಾಕಿಗೆ ಬಂದ್ರು, ಬಂದಿಲ್ಲ, ಬರೋದು ಇಲ್ಲ. ಮುಂದೆ ನೆಕ್ಸ್ಟು ನೀವು ಶಾಪಿಂಗ್ ಮಾಡಕ್ ಹೋಗಿ ಅಮ್ಮಂಗೆ ತಗೋತೀನಿ ಅಂತ ಹೋದ್ರು, ಸಿಗ್ಲಿಲ್ಲ ಅಂದ್ಬಿಟ್ಟು ಬಂದರು. MG ರೋಡಲ್ಲಿ ತಗೊಂಡ್ಕೊಳ್ಳೋಣ. MG ರೋಡಲ್ಲಿ ಹಿಂಗೆ 1 to 2 ಹೇಳ್ತಾ ಇದ್ದಾರೆ ಇಲ್ಲಿ. ಹೋಲಿ ಬಿಡಿ, ಏನಂತ ಅಷ್ಟೇ. ಅಷ್ಟೇ. ಕಾಟ್ಲೆ ಏನು ಗೊತ್ತಾ, ಸುಮ್ಮನೆ ಒಂದು ಚಾಕ್ಲೇಟ್ ತೊಗೊಳೋಣ ಅಂತ ಬಂದು ನೋಡಿ ಎಷ್ಟು ತೊಗೊಂಡಿದ್ವಿ. ತಡೀರಿ, ಇಲ್ಲ ಹಾಕೋದು 350 ಪ್ಲಸ್ಸು ಯಾವುದು ಎಲ್ಲ ಇವ್ರೊಬ್ರಿಗೇನೆ, ಇವ್ರೊಬ್ರದೇ. ಇವ್ರು ಬರೀ ಒಂದೇ ಒಂದು ಚಾಕ್ಲೇಟ್ ತೊಗೊಂಡಿರೋದು ಪಾಪ, ಇವ್ರು ಒಬ್ಬರೇ ಎಲ್ಲ ತಗೊಂಡಿರೋದು ಗುರು. ಸಿಂಗಲ್ಸಿಗೆ ಇಲ್ಲೂ ಬೆಲೆ ಇಲ್ಲ ಗುರುಗಳೇ, ಸಿಂಗಲ್ಸಿಗೆ ಇಲ್ಲೂ ಬೆಲೆ ಇಲ್ಲ. ನಡ್ರಿ ನಾವು ಕಾರ್ ಎತ್ಕೊಂಡು ಹೋಗೋಣ. ಹಾಂ ಹಾಂ ನಾನಲ್ಲ, ನೆಕ್ಸ್ಟ್ ಹೋಗೋಣ ಇರೋದು. ಏನು ಅಂದರೆ ಕಾರ್ನ ಬಿಟ್ಟು ಇವಾಗ ಆಟೋಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ರೂಮ್ಗೆ. ಇವಾಗ ರೂಮ್ ಮಾಡಿದ್ದೀವಲ್ಲ ಅಲ್ಲಿಗೆ. ಆದರೆ ನಾವು ಇವಾಗ ಆಟೋ ತೊಗೊಂಡು ಹೋಗ್ತಾ ಇದ್ದೀವಿ ಏರ್ಪೋರ್ಟ್ ಕಡೆಗೆ. ಫೈನಲಿ ಗೈಸ್ ನಾವಿವಾಗ ಏರ್ಪೋರ್ಟಿಗೆ ಬಂದಿದ್ದೀವಿ. ನಮ್ಮ ಫ್ಲೈಟ್ ಇರೋದು 7:15ಗೆ, ಬಟ್ ಇವಾಗ ಆಲ್ಮೋಸ್ಟ್ ಈಗ ಒಂದು ಜಸ್ಟ್ 5:15 ಆಗಿದೆ. 2 ಅವರ್ಸ್ ಮುಂಚೆನೇ ಚೆಕ್, ಅಂದರೆ 1 ಅವರ್ಸ್ ಮುಂಚೆ ಅವ್ರದ್ದು ಏನೋ ಪ್ರೊಸೀಜರ್ ಇರುತ್ತೆ. ಇನ್ನೂ 1 ಅವರು ನಾವೇನಾದ್ರು ಒಂದು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬೇಗ ಬಂದಿದ್ದೀವಿ. ರಾತ್ರಿ ಫುಲ್ ಸ್ಟ್ರೆಸ್ ಆಗಿದ್ವಿ, ಹಂಗೆ ಪಚ್ಕೊಂಡ್ಬಿಟ್ವಿ. ಇವಾಗ ನೋಡಿ ಏರ್ಪೋರ್ಟ್ ಎಷ್ಟು ಕ್ಲೀನಾಗಿದೆ ನೋಡಿ ಗೈಸ್, ಎಷ್ಟು ಕ್ಲೀನಾಗಿದೆ. ಇದು ಎಂಟ್ರೆನ್ಸು. ನಮಗೆ ಡೊಮೆಸ್ಟಿಕ್ ಎಲ್ಲ ಟರ್ಮಿನಲ್ 1, ನಾವಿನ್ನೂ ಅಲ್ಲಿಗೆ ಹೋಗ್ಬೇಕು. ಟರ್ಮಿನಲ್ 1ಗೆ ಅಲ್ಲಿಗೆ ಹೋಗ್ಬೇಕು. ಹೋಗ್ತಾವ್ರೆ ಬಾಯ್ಸ್ ಎಲ್ಲ ಆಲ್ರೆಡಿ. ಆಮೇಲೆ ಇನ್ನೊಂದು ಏನು ಅಂದರೆ ಗೈಸ್, ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಒಂಥರ ಥ್ರಿಲ್ಲಿಂಗ್, ಒಂಚೂರು ಭಯ ಹೆಂಗಿರುತ್ತೆ ಏನೋ ಅಂತ. ಅದೇ ಏನೋ ಅಂತಾರಲ್ಲ, ಕಲಿಯೋ ಮುಂಚೆ ಬ್ರಹ್ಮವಿದ್ಯೆ ಕಲಿತ ಮೇಲೆ ಕೋತಿವಿದ್ಯೆ ಅಂತ. ಫಸ್ಟ್ ಟೈಮ್ ಬರ್ತಿರೋದಲ್ವ, ನೆಕ್ಸ್ಟ್ ಟೈಮ್ ಬಂದಾಗ ಏನೂ ಅನಿಸಲ್ಲ. ಬಟ್ ಏರ್ಪೋರ್ಟ್ ಚೆನ್ನಾಗಿದೆ, ನಮ್ಮ ಬೆಂಗಳೂರು ಅಷ್ಟಿಲ್ಲ ಬಟ್ ಚೆನ್ನಾಗಿದೆ. ಒಳಗಡೆ ನೋಡಬೇಕು. ಲಾಂಜ್ ಆಕ್ಸೆಸ್ ಏನಾರು ಸಿಕ್ಕಿದ್ರೆ ನೋಡೋಣ, ಏನಾದ್ರು ಬೈ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆನಾ? ಚೆನ್ನಾಗೈತೆ. ಬೆಳಗ್ಗೆನೇ ಗೈಸ್. ಇನ್ನೊಂದೇನು ಅಂದರೆ
ನಾವು ಬೆಂಗಳೂರಲ್ಲಾಗಲಿ ಬೇರೆ ಕಡೆ ಆಗಲಿ ಬೆಳಗ್ಗೆ ಎದ್ದು ಬಂದರೆ ಏನು ಚಳಿ ಆಗ್ತಾ ಇರುತ್ತೆ. ಇಲ್ಲಿ ಏನು ಚಳಿ ಇಲ್ಲ. 5 o'clockಗೆ ಫುಲ್ ಸೆಕೆ ಆಯ್ತಾ ಗೊತ್ತೈತೆ. ಯಪ್ಪ ಲಿಟ್ರಲ್ಲಿ ಹೆಂಗೆ ಅಂದರೆ ಇದು ಹಿಡ್ಕೊಂಬರೋಷ್ಟ್ರಲ್ಲಿ ತಲೆನೇ ಕೆಡೋದೈತೆ ನಮಗೆ. ಒಳಗಡೆ ಬನ್ನಿ, ಒಳಗಡೆ ಹೆಂಗೈತೆ ನಾವು ಗೈಸ್. ಚೆಕಿಂಗ್ ಟೈಮಲ್ಲಿ ಒಳಗಡೆ ಅಲೋ ಮಾಡಲಿಲ್ಲ. ಅಂದರೆ ನಮ್ಮ ಫೋಟೋ ಸ್ಕ್ಯಾನ್ ಎಲ್ಲ ಮಾಡ್ತಾರೆ ಅಲ್ಲಿ ಸ್ಟಾರ್ಟಿಂಗು, ಅಲ್ಲಿ ಅಲೋ ಮಾಡಲಿಲ್ಲ. ಅಲ್ಲಾದಮೇಲೆ ಡೈರೆಕ್ಟು ಇಲ್ಲಿ ನಾವು ಆನ್ಲೈನಲ್ಲಿ ಬುಕ್ ಮಾಡಿದರೆ ಡೈರೆಕ್ಟ್ ಇಲ್ಲಿ ಬಂದು ಟಿಕೆಟ್ ಇಸ್ಕೊಬೇಕು. ನೋಡಿ ನಮ್ದು ಹಿಂಗಿರುತ್ತೆ. ಬ್ಯಾಂಗ್ಳೂರಿಗೆ 720 ಸೆಕ್ಯೂರಿಟಿ ಚೆಕ್ ಅಂತ ಇದೆ ನೋಡಿ ಅಲ್ಲಿ. ಬೆಂಗಳೂರು ಏರ್ಪೋರ್ಟ್ಗಿಂತ ಏನು ಚೆನ್ನಾಗಿಲ್ಲ, ಬಟ್ ಚೆನ್ನಾಗಿದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ನಾನು ಸುಮ್ಮನೆ ಏನೋ ಹೇಳ್ತಾ ಇದ್ದೀನಿ, ನನಗೂ ಗೊತ್ತಿಲ್ಲ ಕರೆಕ್ಟಾಗಿ ಬೆಂಗಳೂರು ಏರ್ಪೋರ್ಟ್ ಹೆಂಗಿರುತ್ತೆ ಅಂತ. ಬಟ್ ಮಾಮೂಲಿ ನೋಡ್ತಾ ಇರ್ತೀನಲ್ಲ ಅವರು ಇವರು ಹೋಗೋದು. ಬಟ್ ಬೆಂಗಳೂರು ಏರ್ಪೋರ್ಟ್ ಚೆನ್ನಾಗಿರುತ್ತೆ. ಅದೇನೋ ಹುಡುಕ್ತಾರಲ್ಲ. ವೇರ್ ಆರ್ ಯು ಗೋಯಿಂಗ್? ಎಸ್ ಏರ್ಪೋರ್ಟ್. ಇಲ್ಲಿ ಆಟ ಆಡ್ತಾವ ನೀನು. ಏನಕ್ಕೂ ಹಿಂಗೆ ಆಟ ಆಡ್ತಾ ಇದೆಯಾ? ನನಗೊಂದು ಕೊಟ್ಟಿದ್ದಾರೆ ಫುಲ್ ಬ್ಯಾಗ್ ಹಾಕ್ಕೊಂಡು. ಇಲ್ಲಿ ನಾನು ಇವನು ಆಟ ಆಡ್ತಾ ಇದ್ದೀವಿ. ಒಯ್ ಕಂಟ್ರೋಲ್ ಮಾಡೋಕ್ಕೆ ಬ್ರೇಕ್ ಗೀಕೆಲ್ಲ ಏನಿಲ್ಲ. ಚೆನ್ನಾಗಿದೆ. ಟಿಕೆಟ್ ತೊಗೊಳಕ್ಕೆ ಎಲ್ಲಿ ಅಂತ ಹುಡುಕ್ತವ್ರೆ. ಐ ಮೀನ್ ಇಂಡಿಗೋದು, ಆಮೇಲೆ ಏನೇನೋ ಐತೆ ಇಲ್ಲಿ. ಆ್ಯಕ್ಚುಲಿ ಬ್ಯಾಗು ಲಗೇಜ್ ಬ್ಯಾಗ್ ಹಾಕೋದಕ್ಕೆ ಅನಿಸುತ್ತೆ. ಪ್ರವೀಣ್ ಅವರೇ, ಪ್ರವೀಣ್ ಅವರೇ, ಇದೇನು ಲಗೇಜ್ ಹಾಕೋದಕ್ಕ? ಕ್ರ್ಯಾಶ್ ಆಗುತ್ತೆ. ಕ್ರ್ಯಾಶ್ ಆಯಿತು. ಪ್ಯಾಸೆಂಜರ್ಸ್ ವಿತ್ ಬೋರ್ಡಿಂಗ್ ಪಾಸ್ ಅಂತ ಐತೆ. ಎಲ್ಲ ಬೋರ್ಡಿಂಗ್ ಪಾಸು. ಲಗೇಜ್ ಹಾಕ್ಬಿಟ್ಟು ಸಕ್ಕ ಇದು ಮಸ್ತಾಗೈತೆ. ಇದು ಲಗೇಜ್ ಹಾಕೋದಕ್ಕ ಇದು. ಹೌದು, ಈ ಥರ ಅಲ್ಲಿ ಗಂಟನೂ ಕೌಂಟರ್ಸ್ ಇದೆ. ಈ ಕಡೆನೂ ಅಷ್ಟು ಕೌಂಟರ್ಸ್ ಇದೆ. ಐ ಮೀನ್ 56 56 ಕೌಂಟ್ರ ನೋಡಿ. 56 ಅಂತ ಇದೆ. ಇಲ್ಲಿಂದನೂ ಇದೆ, ಬಟ್ ಎಷ್ಟು ಕೌಂಟ್ರು ಅಂತ ಗೊತ್ತಿಲ್ಲ. ಮೇ ಬಿ ಒಂದು 30-40 ಕೌಂಟರ್ಸ್ ಇರುತ್ತೆ. 30 ಅಂತೂ ಇದೆ. ನಾನು ನೋಡಿರೋ ಮಟ್ಟ ಕಾಣಿಸ್ತಿರೋಂಗೆ 30 ಅಂತೂ ಇದೆ. ಹೌದು, ಚೆನ್ನಾಗಿದೆ. ಫಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ, ಅಲ್ಲಿ ನೆಕ್ಸ್ಟ್ ಈ ವಿಡಿಯೋ ಮಾಡ್ತೀನಿ ಗೈಸ್. ಫೈನಲಿ ಸಿಕ್ತು ಟಿಕೆಟ್ಸ್. ಆದರೆ ಇಲ್ಲಿ ನಮ್ಮ ಡ್ರೋನ್ಸ್ ಚೆಕಿಂಗ್ ಇರುತ್ತಲ್ಲ, ಇದು ನಮಗೆ ತಲೆನೋವು ಕೆಲಸ. ಸೊ ಡ್ರೋನ್ಸ್ದು ಸ್ವಲ್ಪ ಚೆಕ್ಸ್ ಕ್ಲಿಯರ್ ಮಾಡೋದೇ ಸ್ವಲ್ಪ ಕಷ್ಟ. ನೋಡೋಣ ಏನು ಮಾಡ್ತೀವಿ ಅಂತ. ಸ್ವ್ಯಾಗ್ ಹೇಳೋ ಗುರು. ಸ್ವ್ಯಾಗ್ ನೋಡು. ನೋಡಿ ಆರಾಮಾಗಿ ಟವರ್ಸ್ ಮುಟ್ಕೊಂಡು ಹವಾ ಚಪ್ಪಲಿ ಹಾಕ್ಕೊಂಡು ಸಿಂಗಲ್ ಪೀಸ್ ಜೀವನ ಆ ಕಡೆ ಹೋಗ್ಬೋದು. ನಿಂದು ಅಷ್ಟು ಉದ್ದ. ಆ್ಯಕ್ಚುಲಿ ಫ್ಲೈಟಿಗೆ ಹೋಗಿ ಮಾಡೋಣ ಅಂದ್ಕೊಂಡೆ ವೀಡಿಯೋನ. ಬಟ್ ಅಂಕಲ್ ಸ್ವ್ಯಾಗ್ಗೋಸ್ಕರ ಚಾರ್ಜ್ ಹಾಕೊಂಡಿದ್ದಾರೆ ಅಂಕಲ್. ಇದು ಅಂಕಲ್ ಸ್ವ್ಯಾಗ್ ತೋರಿಸೋಣ ಇರ್ರಿ. ಇದು ಅಂಕಲ್ ಸ್ವ್ಯಾಗು. ಅಂಕಲ್ ಒಂದು ಗಾಗಲ್ ಶಾಪ್ ಕೂರಿಸ್ಕೊ. ಬಂದೆ ನೋಡಿ ಹೆಂಗೈತೆ ಅಂತ. ಒಳಗಡೆ ಎಂಟ್ರ್ ಆಗ್ಬೇಕಾರೆ ಫ್ಲೈಟಿಗೆ ಕಡೆ ಹಿಂಗಿರುತ್ತೆ. ಹಿಂಗೆ ಬಂದು ಹಿಂಗೆ ಜಾಯ್ನ್ ಆಗುತ್ತೆ ಫ್ಲೈಟು. ಅದನ್ನೇ ನೋಡಿ, ಫ್ಲೈಟ್ ಇಸ್ ರೆಡಿ. ಗೈಸ್ ನೋಡಿ, ಫ್ಲೈಟ್ ರೆಡಿ ಆಗಿದೆ. ಒಳಗಡೆ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿರುತ್ತೆ. ಫಸ್ಟ್ ಎಕ್ಸ್ಪೀರಿಯೆನ್ಸು. ಸಕ್ಕತ್ತಾಗಿದೆ ಒಂಥರ ಖುಷಿ ಫೀಲಿಂಗು. ದಿಸ್ ಇಸ್ ಅವರ್ ಫ್ಲೈಟ್. ಈ ಡೊಮೆಸ್ಟಿಕ್ ಎಲ್ಲ ಚಿಕ್ಕದಾಗಿರುತ್ತೆ. ಚಿಕ್ಕದಾಗಿರುತ್ತೆ. ಏನೊಬ್ರು ಕೊಡ್ತಿದ್ದೆ ಅನೌನ್ಸ್ಮೆಂಟ್. ಫಸ್ಟ್
ಫ್ಲೈಟ್ ಸಾಕಾಗೈತೆ, ಮೂವಿಂಗೆಲ್ಲ ಐತೆ, ತೋರಿಸಿ ನೋಡಿ ಗೈಸ್. ರನ್ವೇಯಿಂದ ಮೂವ್ ಆಗ್ತೈತೆ ಡಿಪಾರ್ಚರ್ಗೆ. ಒಂದು ಶಾರ್ಟ್ ಎತ್ಕೊತೀನಿ ಒಂದು ನೋಡಿ, ಸಾಕಾದವ್ರದ್ದು. ನಮ್ಮ ಗುರುಗಳು ನಮಗೋಸ್ಕರ ವಿಂಡೋ ಸೀಟ್ ಬುಕ್ ಮಾಡೋರು. ಗುರುಗಳೇ ಅವರೇ ಫೀಲಿಂಗ್ ಕರೆಕ್ಟಾಗಿ ಎಲ್ಲ ಕಂಜೆಸ್ಟೆಡು. ನಮ್ಮ ಏರ್ ಹಾಸ್ಟೆಸ್ ಅಲ್ಲಿದೆ ನೋಡ್ರಿ. और पेटी खोलने के लिए फ्लैप को उठाएं। उड़ान के दौरान कुर्सी की पेटी बांधे रखें। कैबिन में हवा का दबाव कम होने पर ऑक्सीजन मास्क आपकी कुर्सी के ऊपर लगे पैनल से अपने आप नीचे आ जाएंगे। आप अपनी कुर्सी पर बैठे रहें और ऑक्सीजन का प्रवाह शुरू करने के लिए ऐसे अपनी ओर खींचें और नाक और मुंह ढककर सांस लेते रहें। दूसरों की सहायता करने से पहले अपना मास्क सही तरीके से पहनें। ಫ್ಲೈಟ್ ಸ್ಪೀಡ್ ಏನು ಗೊತ್ತಾ ಗೈಸ್ ನೋಡಿ, 385 ಅಟ್ ಪ್ರೆಸೆಂಟು. ರನ್ವೇ ಅಲ್ಲೇ 150 ಇತ್ತು, ಆದರೂ ವ್ಯೂ ನೋಡಿ ಗೈಸ್. ಗೈಸ್ ಆ್ಯಕ್ಚುಲಿ ಒಳಗಡೆ ಅಷ್ಟೊಂದು ಅಲೋ ಮಾಡಲಿಲ್ಲ ಮಾಡೋದಕ್ಕೆ ವೀಡಿಯೋನ. ಐ ಮೀನ್ ಅಂದರೆ ಅಲ್ಲಿ ಅವ್ರದ್ದೇನೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತಲ್ಲ, ನಾನು ಹೋಗ್ಬಿಟ್ಟು ಇವ್ರು ಇರ್ತಾರಲ್ಲ ಏರ್ ಹೋಸ್ಟೆಸ್, ಅವ್ರ ಹತ್ರನೇ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ಆ ಕ್ಲಿಪ್ಪಿಂಗ್ ಐತೆ ಬೇಕಾದ್ರೆ ಹಾಕ್ತೀನಿ. ಇದು ಬೆಂಗಳೂರು ಟರ್ಮಿನಲ್ ಎಕ್ಸಿಟ್, ಟರ್ಮಿನಲ್ 2 ಅಲ್ಲಿ ಟರ್ಮಿನಲ್ 2 ಎಕ್ಸಿಟ್ಟು. ಆಚೆಯಿಂದ ವ್ಯೂ ತೋರಿಸ್ತೀನಿ. ಗೈಸ್ ಹಿಂಗೆ ಬರ್ತಾ ಇರ್ತದೆ ಲಗೇಜು, ಹಿಂಗೆ ಕಾಯ್ಕೊಂಡು ಎಲ್ಲಿ ಹಿಂಗೆ ಕಾಯ್ಕೊಂಡು ಹಿಂಗೆ ಎದ್ಕೋಬೇಕು. ಎಲ್ರದ್ದು ಬಂದರೆ ಒಂದು ಬಂದಿಲ್ಲ. ಅಲ್ಲಿ ನೋಡುಗರು ಆ ಕಡೆ ಬರುತ್ತೆ, ಅದೊಂದೇ ಕಡೆ ಅಲ್ಲ, ಆ ಕಡೆನೂ ಐತೆ. ರೊಟೇಟ್ ಆಗುತ್ತೆ ಅಲ್ಲೆಲ್ಲ. ನಾ ಹೇಳ್ತಾ ಇರೋದು ಎಗ್ಲಿಲ್ಲ ಅನ್ನಲ್ಲ, ಅದಕ್ಕೆ ಹೇಳಿ ಗೆಸ್ ಮಾಡಿ ಫ್ರೆಂಡ್ಸ್ ಅನ್ನೋ. ಅಲ್ಲ ನನ್ನ ಬ್ಯಾಗ್ ನಾನು ಗೆಸ್ ಮಾಡ್ಬೇಕು, ಅವ್ರ ನಂದೇ. ನಿಂದೇನಾ? ಹ್ಞೂ ನಿಂದೆ. ಗೈಸ್ ನಾವು ಫೈನಲಿ ಆಚೆ ಬಂದಿದ್ದೀವಿ. ಆಚೆ ನಾವು ಟರ್ಮಿನಲ್ 1 ಇದ್ದೀವಿ. ಟರ್ಮಿನಲ್ 2 ಇದ್ದರೆ ಚೆನ್ನಾಗಿರೋದು, ಏನಕ್ಕಂದರೆ ಆಲ್ಮೋಸ್ಟ್ ರೀಲ್ಸಲ್ಲಿ ಮತ್ತು ವೀಡಿಯೋದಲ್ಲೆಲ್ಲ ನೋಡಿರ್ತಿರಲ್ಲ, ಅದು ಟರ್ಮಿನಲ್ 2, ಇದು ಟರ್ಮಿನಲ್ 1. ಇದು ನೋಡಿ, ಟರ್ಮಿನಲ್ 1 ಚಿಕ್ಕದು, ಬಟ್ ಟರ್ಮಿನಲ್ 2 ಅಷ್ಟೇನು ದೊಡ್ಡದಿಲ್ಲ, ಚಿಕ್ಕದಿದು. ಟರ್ಮಿನಲ್ 2 ಮಾತ್ರ ಚೆನ್ನಾಗಿರೋದು. ನಾವು ಇಂಡಿಗೋ ಫ್ಲೈಟ್ ಬುಕ್ ಮಾಡಿರೋದ್ರಿಂದ ನಮ್ಗೆ ಟರ್ಮಿನಲ್ 1 ಸಿಕ್ಕಿದೆ. ಬೇರೆ ಯಾವ್ದಾದ್ರು ಮಾಡಿದ್ದಿದ್ರೆ ಕೊಚ್ಚಿಯಿಂದನೇ ಸೇಮ್ ಟರ್ಮಿನಲ್ 2 ಸಿಕ್ಕಿರೋದು. ಬಟ್ ಓಕೆ, ಇಟ್ಸ್ ಫೈನ್. ಇವರೆಲ್ಲೋ ಹೊಟ್ಟೋಗೋರೆ ಗೈಸ್. ಆ ಕಡೆ ಬಸ್ ಸ್ಟ್ಯಾಂಡ್ ಇದೆ, ಆ ಕಡೆನೇ ಎಲ್ಲೋ ಬಸ್ ಸ್ಟ್ಯಾಂಡ್ ಇದೆ. ಇವರೆಲ್ಲೋ ಹೊಟ್ಟೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಅಷ್ಟು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಹೊಟ್ಟೆ ಹಸಿತೈತೆ ಗೈಸ್, ಏನೂ ತಿಂದಿಲ್ಲ. ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು, ಸುಳ್ಳು ಹೇಳ್ಬೋದು, 4:15 ಎದ್ಬಿಟ್ಟು ಹೊಟ್ಟೆ ಹೆವಿ ಹಸಿತೈತೆ. ಫಸ್ಟ್ ಹೋಗಿ ಏನಾರು ತಿನ್ಕೊಂಡು ಆಮೇಲೆ ಮಾಡೋಣ ವ್ಲಾಗ್. ಗೈಸ್ ಇವಾಗ ಏರ್ಪೋರ್ಟಿಂದ ಮುಗಿಸ್ಕೊಂಡು ಡೈರೆಕ್ಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಮೆಜೆಸ್ಟಿಕ್ ಕಡೆ. ಹೆಂಗಿತ್ತು ಜರ್ನಿ? ಮತ್ತು ಇನ್ನೇನಾದ್ರು ಲೂಪ್ ಹೊಲ್ಸಿತ್ತ ನಮ್ಮದ್ರಲ್ಲಿ. ಕರೆಕ್ಟಾಗಿ ಹೋದ್ವಿ, ಕರೆಕ್ಟಾಗಿ ಬಂದ್ವಿ. ಬೇರೆ ಏನಾದ್ರು ವರ್ತು. ಒಂದು ಅಂದಾಜು ಬಜೆಟ್ ಎಷ್ಟಾಗಿರ್ಬೋದು ಕಮೆಂಟ್ಸಲ್ಲಿ ನೀವೇ ನಮ್ಮ ಗುರುಗಳು ಹೇಳ್ತವ್ರೆ. ಕಮೆಂಟ್ಸಲ್ಲಿ ಕರೆಕ್ಟಾಗಿ ನಿಯರ್ ಯಾರು ನಮ್ಮ ಪಕ್ಕ ಏನೋ ಗಿಫ್ಟು ಬೈಸ್ಲಾಗಲ್ಲ, ಯಾಕೋ ನನ್ನ ಯೂಟ್ಯೂಬ್ ಚಾನೆಲ್ಲ ಮುಗಿಸ್ತವ್ರೆ. ನಾನೇ ಹಾಕ್ತೀನಿ. ನಮ್ಮ 4 ಜನ ಬಿಟ್ಟು ನಮ್ಮ ಕ್ಲಾಸವ್ರು, ಐ ಮೀನ್ ನಮ್ಮ ಕ್ಲಾಸವ್ರಿಗೂ ಅಷ್ಟೊಂದು ಗೊತ್ತಿಲ್ಲಲ್ಲ ಗುರುಗಳ. ಎಷ್ಟಾಗಿರ್ಬೋದು ಒಂದು ಅಂದಾಜು ಬಜೆಟ್ಟು ಕಮೆಂಟ್ ಮಾಡಿ ಗೈಸ್, ನೋಡೋಣ ನಾವು ಎಷ್ಟು ಖರ್ಚು ಮಾಡಿರ್ಬೋದು ಅಂತ ಒಂದು ಅಂದಾಜು ನಿಮಗೆ ಗೊತ್ತಾಗುತ್ತೆ. ಏನು ಜಾಸ್ತಿ ಆಗಿಲ್ಲ.
ಜಾಸ್ತಿ ಏನಾಗಿಲ್ಲ, ಆಗೈತೆ ಆದರೆ ಜಾಸ್ತಿ ಏನಾಗಿಲ್ಲ. ನೀವೇ ನೋಡಿರ್ತೀರಲ್ಲ ಎಕ್ಸ್ಪೆನ್ಸಸ್ ಏನೇನು ಮಾಡಿದ್ದೀವಿ ಅಂತ, ಅದ್ರ ಬೇಸ್ ಮೇಲೆ ಒಂದು ಹೇಳ್ರಿ ನೋಡೋಣ ಎಷ್ಟಾಗಿದೆ ಅಂತ. ಅಲ್ಲ ಗುರುಗಳೇ, ಇದೇ ಎಕ್ಸ್ಪೆನ್ಸಿವ್ ಅದು ಟಿಕೆಟು. ಈಗ ಇನ್ನೊಂದೇನು ಗೊತ್ತಾ, ಬಸ್ಸು ಟಿಕೆಟು ಕ್ಯಾಬಲ್ಲಿ 700 ರೂಪಾಯಿ ತೋರಿಸ್ತಾನೆ. ಬಸ್ ಟಿಕೆಟ್ ಬಂದು ಇಡೀ ತೋರಿಸ್ತೀನಿ 1160 1160. ಅಪ್ಪ ತಲೆಗಿಡೋದು. ಏರ್ಪೋರ್ಟಿಂದ ಮೆಜೆಸ್ಟಿಕ್ ಹೋಗೋಕ್ಕೆ ಗೈಸ್, ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿಂದ ಹೋಗಿ ಪಿ ಜಿಗೆ ಹೋಗೋಷ್ಟಲ್ಲಿ ಇನ್ನು ಮಾಗಡಿಗೆ ಹೋಗ್ಬೇಕು. ಮೆಜೆಸ್ಟಿಕ್ಕಿಂದ ಇನ್ನೂ 2 ಅವರು ಪಿ ಜಿ ಟ್ರಿಪ್. ಇನ್ನೊಂದು ಟ್ರಿಪ್ ಶೆಡ್ಯೂಲ್ ಮಾಡ್ಕೊಂಡು ಇವತ್ತು ಡೇ ಟ್ರಿಪ್ ಇವ್ರದ್ದು. ನಮ್ಮದೆಲ್ಲ ಮುಗೀತು, ಇವ್ರದ್ದು ಇನ್ನೂ ಇದೆ 3 ಅವರ್ಸ್ ಇದೆ. ಇನ್ನು ನಾವು ಪಿ ಜಿಗೆ ಹೋಗಿ ಆಮೇಲೆ ಬ್ಲಾಗ್ ಏನು ಮಾಡೋದು. ಅಲ್ಲಿ ಗಂಟೆ ಏನಾದ್ರು ಇದ್ದರೆ ತೋರ್ಸೋಣ, ಏನಾದ್ರು ಮಾಡೋಣ. ಓಕೆನಾ? ನಾನು ತಿಂಡಿ ಮಾಡಿಲ್ಲ ಗೈಸ್, ಹೊಟ್ಟೆ ಎಲ್ಲ ಹಸಿದೈತೆ. 4 ದಿವಸನೂ ಅಷ್ಟೇ. ನಮ್ಮ ಗುರುಗಳು ನೋಡಿ ಸ್ಟೋರಿ ಹಾಕೋದ್ರಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ. ಇವರಂತೂ ಹೊಂಟೋಗ್ಬಿಟ್ಟವ್ರೆ ಒಳಗಡೆನೆ. ಇವರು ತೋರಿಸ್ಬಿಟ್ಟೆ ಹಂಗೋ ಹಿಂಗೋ. ಜೈ ಜೈ. ಒಂದೆರಡು ಶಾರ್ಟ್ಸ್ಗಳು ಚೆನ್ನಾಗಿ ಬಂದ್ಬಿಟ್ಟೈತೆ, ಅದಕ್ಕೆ ತೆಗ್ದು ಅದನ್ನೇ ಹಾಕಿ ರಿವೈಂಡ್ ಮುಚ್ಚಿ ಬರೆಸ್ತಾರೆ ನಮಗೆ. ಸರಿ ಗಾಯ್ಸ್, ಮೆಜೆಸ್ಟಿಕ್ ಹೋಗಿ ಸಿಗೋಣ ಗೈಸ್. ಈಗ ಪಿ ಜಿ ರೀಚ್ ಆಗಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಆವಾಗಲೇ ಚಾಲೆಂಜ್ ಕೊಟ್ಟಿದ್ವಲ್ಲ, ಚಾಲೆಂಜ್ನ ಕಂಪ್ಲೀಟ್ ಮಾಡಿ. ಯಾರು ಆ್ಯಕ್ಯುರೇಟಾಗಿ ಹೇಳ್ತೀರಾ ಅಂತ ನೋಡೋಣ. ಓಕೆನಾ? ಇದೇ ಥರ ನಿಮಗೆ ಹೆಚ್ಚಿನ ವೀಡಿಯೋ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ತಪ್ಪು ಕಂಡು ಬಂದಲ್ಲಿ ಒಂದು ಕಮೆಂಟ್ ಹಾಕಿ. ಓಕೆನಾ? ನೆಕ್ಸ್ಟು ಅದನ್ನು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಬಾಯ್.